ಅದು ಯಾರಾದ್ರೂ ನೋಡಿದ್ರೆ ಅಂತ. ಆಯ್ತಲ್ಲ. ಇನ್ಯಾಕೆ ಮುಚ್ಚಿಡ್ತಿದ್ಯಾ? ಪೃಥ್ವಿ ಒಬ್ಬ ಬಾಕಿ ಇದ್ದಾನೆ, ಅವನನ್ನು ಕರೆದ್ಬಿಡು, ಅವನು ಮಾತಾಡಿಸ್ಲಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಯಾಕೋ ಪೃಥ್ವಿನೂ ನಿನ್ಗೆ ಅಣ್ಣ ಅಲ್ವಾ? ಅವ್ನು ನಿನ್ನ ಹತ್ರ ಮಾತಾಡ್ಸೋದು ಬೇಡವಾ? I'll do one thing. I'll ask them to prepare something. ಜೊತೆಲೇ ಇದ್ದು ಊಟ ಮಾಡ್ಕೊಂಡು ಹೋಗು. ಈ ಕಳ್ಳನ್ ಥರ ಬರಬಾರ್ದು. ಕೊಟ್ಟೆ? ಏ ಭೂಪತಿ, ಬೇಡವಾ, ಸುಮ್ಮನೆ ರಿಸ್ಕ್. ಹೋಗ್ತೀನಿ ಅಂತ ನಿಂತಿದ್ದಾನೆ, ಹೋಗ್ಲಿ ಬಿಡು. ಪೃಥ್ವಿಗೆ ಇನ್ನೊಂದ್ಸಲ ಸಿಕ್ಕಿದ್ರಾಯ್ತು. ಏ ನೀನು ಹೋಗ. ಇರ್ಲಿ ಬಿಡು, ಇವನೇ ನೋಡಿದ್ಮೇಲೆ ಅವನನ್ನ ಯಾಕೆ ಬಿಡಬೇಕು? ಇವತ್ತು ಎಲ್ರು ಒಟ್ಟಿಗೆ ಕೂತು ಊಟ ಮಾಡೋಣ. ಏನು ಎಲ್ರುನಾ? ಹಾ, ಎಲ್ರು ಮನೇಲಿರೋರು ಎಲ್ರು. ನಾನು ಬಂದಿದ್ದಕ್ಕಾದ್ರೂ ಶುಡ್ ಬಿ ವರ್ತ್ ಇಟ್, ರೈಟ್? ಸರಿನಪ್ಪ, ಮಾತಾಡ್ಕೊಂಡೆ ನಿಂತಿರ್ತೀರಾ, ಹೊರಡ್ತೀರಾ? ನಡೀರಿ. ನೋಡು, ನಾನು ಇವನು ಹಾಗೆ ಕಿಟಕಿ ಹಾರ್ಕೊಂಡ್ ಬರ್ತಿದ್ದೀನಿ, ಕಳ್ಳಂತ. ಭೂಪತಿ ಈಸ್ ಆಲ್ವೇಸ್ ಸ್ಟ್ರೇಟ್ ಫಾರ್ವರ್ಡ್. ಮೇನ್ ರೋಡ್, ಮೇನ್ ಡೋರ್. What are you laughing? You should also be like that. Got it? ಆಯ್ತಣ್ಣ, ನೀನು ತುಂಬ ಒಳ್ಳೆ ಮನುಷ್ಯ. ನೀನು ಹಾಗೆ ಬಾ, ನಾನು ಅಮ್ಮನ ರೂಮಲ್ಲಿ ಸಿಗ್ತೀನಿ. ಹುಷಾರ ಕರ್ಕೊಂಬ. ನಿನಗೇನು ತಲೆ ಕೆಟ್ಟಿದೆ ಮೌರ್ಯ? ಹೋಗು ಅಂತ ಇದ್ದೀನಿ. ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ನಿಂತಿದ್ಯಲ್ಲ, ಊಟ ನಿನಗೇನು ಹೊರಗಡೆ ಸಿಗಲ್ವಾ? ಅಣ್ಣ, ಮನೆ ಊಟ ಮಾಡಿ ತುಂಬ ದಿನ ಆಯಿತು, ನನಗೆ ಆಸೆ ಇರಲ್ವಾ? ಮೌರ್ಯ, ಹುಡುಗಾಟ ಆಡಬೇಡ. ಮನೆ ಊಟ ತಿನ್ನೋದು ಇದ್ದಿದ್ದೆ. ನೀನು ಆಲ್ರೆಡಿ ನಕ್ಷತ್ರನಿಗೆ ಮುಖ ತೋರಿಸಿದ್ಯಾ. ಅದೊಂದು ಸಣ್ಣ ಮಿಸ್ಟೇಕ್ ಮಾಡದೇ ಇದ್ರೆ ಇವತ್ತು ನೀನು ಮನೆ ತುಂಬ ರಾಜರೋಷವಾಗಿ ಓಡಾಡ್ಕೊಂಡಿರ್ಬೋದಾಗಿತ್ತು. ಮಿಸ್ಟೇಕ್ ಅಂತ ಯಾಕೆ ಅನ್ಕೋತ್ಯಾ? ಸುಮ್ಮನೆ ಮುಖ ತೋರಿಸಿ ಬಂದಿರ್ತೀನ, ಅಲ್ಲೂ ಏನೋ ಇರುತ್ತೆ. ತುಂಬ ಕೇರ್ಲೆಸ್ ಆಗ್ತಾ ಇದೆಯಾ ಮೌರ್ಯ. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಅವಳೇನಾದರೂ ಈಗ ನಿನ್ನ ಮುಖನ ನೋಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಏನಾಗುತ್ತೆ? ಮೌರ್ಯ ಪ್ಲೀಸ್ ಹೊರಟೋಗು. ಇವತ್ತು ಇದೆಲ್ಲ ಬೇಡ. ಅಣ್ಣ, ಇದು ನನ್ನ ಮನೆ, ನನ್ನಲ್ಲಿ ರಾಜಾರೋಷವಾಗಿ ಬದುಕಬೇಕು. ಇವತ್ತಲ್ಲ ನಾಳೆ ಅವಳ ಮುಖ ನೋಡೇ ನೋಡ್ತಾಳೆ. ಅವಳು ಯಾರಿಗೂ ಎದುರ್ಕೊಂಡು ಓಡೋಗೋದಲ್ಲ, ಅವಳು ನನ್ನ ಮುಖ ನೋಡಿ ಎದುರ್ಕೊಂಡು ಓಡೋಗ್ಬೇಕು. ಹಾಗೆ ಮಾಡ್ತೀನಿ. ಮೌರ್ಯ, ನಿನಗೆ ಹೇಗೆ ಹೇಳಿ ನಾನು? ಏನು ಹೇಳ್ಬೇಡ. ಹಾಗೇನಾದ್ರು ಸಿಚುವೇಶನ್ ಕೈ ಕೊಟ್ರೆ ನೀನಿದೆಯಲ್ಲ ನನ್ನ ಸಪೋರ್ಟ್ ಮಾಡೋಕ್ಕೆ. ನೀನೇನಾದರೂ ಮಾಡಿ ಮ್ಯಾನೇಜ್ ಮಾಡು. ನಾನಾ? ಎಸ್ ಮೈ ಬ್ರದರ್, ನೀನೇ. ಹೇಗೆ? ಅದು ನನಗೆ ಗೊತ್ತಿಲ್ಲ, ಏನೋ ಒಂದು ಮಾಡು. ಒಟ್ಟಿನಲ್ಲಿ ಈ ನಿಂತಮ್ಮ ನಿನ್ನ ಜವಾಬ್ದಾರಿ. ಯಾರಿದು? ಮೌರ್ಯ? ಸರ್ಪ್ರೈಸ್! ಹೇ, ನೀನ್ ಯಾವಾಗ ಬಂದ್ಯೋ? ಜಸ್ಟ್ ಈಗ ಬಂದೆಮ್ಮ. ನಾನು ಹಿಂಗೇನು ಹೇಳಿದೆ? ಯಾಕೆ ಈ ಥರ ಮಾಡ್ತಿದ್ಯಾ ಕಂದ? ನಾನು ಹಿಂಗೇನು ಹೇಳಿದೆ? ಮನೆ ಬಿಟ್ಟು ಎಲ್ಲೋ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದೆ. ಲುಕ್ ಹೂ ಇಸ್ ಹಿಯರ್. ಏ ಇಡಿಯಟ್, ಏನೋ ಇದು ಈ ರೀತಿ ಸರ್ಪ್ರೈಸ್ ಕೊಟ್ಟಿದ್ಯಾ? ಅದು 2 ವರ್ಷ ಆದ್ಮೇಲೆ ಫೈನಲಿ ಅಲ್ವಾ? ಮೌರ್ಯ, ಅದಕ್ಕೆ ನಮಸ್ತೆ ಮೇಡಮ್. ಬಿಗ್ ಗರ್ಲ್. ನಾನು ಚಿಕ್ಕಪ್ಪ ನಿಧಿ. ನಿಧಿನಾ? ರಿಯಲಿ? ನಾನು ಹೋಗ್ಬೇಕಾದ ಪುಟಾಣಿ ತರ ಇದ್ದೆ, ಇವಾಗ ಒಳ್ಳೆ ಬಿಗ್ ಗರ್ಲ್ ಆಗಿದ್ಯಾ? ನಾನು ಈಗ ಬಿಗ್ ಆಗಿದ್ದೀನಿ. ಮಮ್ಮಿ ಫ್ರೂಟ್ ಕೊಡ್ತಾರೆ ಸ್ಟ್ರಾಂಗ್ ಆಗಿ ಅಂತ. ಹೌದಾ ಕಂದ? ಸೂಪರ್ ನೀನು. ಮೌರ್ಯ, ಹೇಗಿದ್ಯಾ? ಇದೇನಿದು ಹೀಗ್ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಎಲ್ರು ನೋಡ್ಬೇಕನ್ಸ್ತದ್ಕೆ, ಅದಕ್ಕೆ ಬಂದೆ. ಬೈ ದ ವೇ, ನಮಸ್ಕಾರ ಅತ್ಗೆ. ನಮಸ್ಕಾರ. ಸಮಾಚಾರ ಏನ ಇಲ್ಲ? ಐಮ್ ಗುಡ್. ಅಯ್ಯೋ, ಪರವಾಗಿಲ್ವೋ? ಕನ್ನಡ ಕಲ್ಸ್ಬಿಟ್ಟಿದ್ಯಾ? ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಪ್ಲೀಸ್ ಅತ್ಗೆ, ಅದಕ್ಕೆ ಬಂದಿದ್ ನಾನು. ಹಾ, ಸ್ಪೆಷಲ್ ಗೆಸ್ಟು ಮನೆಗೆ ಬಂದಿದ್ದಾರೆ. ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರು ಪ್ರಿಪೇರ್ ಮಾಡ್ಬಿಡಿ.
ಹೀಗ್ ದಿಢೀರ್ ಅಂತ ಬಂದವ್ರಿಗೆ ಬರೀ ಅನ್ನ ಸಾರು ಅಷ್ಟೇ. ಅಯ್ಯೋ ಏನೋ ಒಂದು ಮಾಡಿ ಅದಕ್ಕೆ ಮನೆ ಊಟ ತಿಂದು ಎಷ್ಟು ದಿನ ಆಯ್ತು ಗೊತ್ತಾ? ಅಯ್ಯೋ ಸುಮ್ನೆ ತಮಾಷೆ ಮಾಡ್ದೆ. ಸರಿ, ನಾನೇನಾದ್ರೂ ಸ್ಪೆಷಲ್ ಅಡ್ಗೆನೆ ಮಾಡ್ತೀನಿ, ಸರಿನಾ ಶರ್ಲಿ? ನಾನು ಅಷ್ಟೇ. ಅವ್ನ್ ಹಾಗೆ ತರ್ಲೆ, ಸ್ವಲ್ಪ ಹುಡುಗಾಟ ಜಾಸ್ತಿನೇ ಅವ್ನ್ಗೆ. ಅವ್ನು ಇವ್ರು 3 ಜನರ ತರ ಅಲ್ಲ, ಹೀಸ್ ಡಿಫ್ರೆಂಟ್. ಅಕ್ಕ ಅಡ್ಗೆ ನಕ್ಷತ್ರ ನೋಡು, ಈಗ ಅರ್ಜೆಂಟ್ ಆಗಿ ಗಸಗಸೆ ಪಾಯಸ ಮಾಡ್ಬೇಕು. ನಿಮ್ಮಮ್ಮ ಮಾಡ್ತಾರಲ್ಲ ಹಾಗಿರ್ಬೇಕು. ಪಾಯಸನಾ? ಅರ್ಜೆಂಟ್ ಅಂದ್ರೆ ಸ್ವಲ್ಪ ಕಷ್ಟ ಅಕ್ಕ, ಟೈಮ್ ಬೇಕಾಗುತ್ತಲ್ವಾ ಅದಕ್ಕೆ. ಹೌದಲ್ವಾ? ಸರಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಬಾ ಮಾಡೋಣ. ಅಯ್ಯ, ಪಾಯಸ ಯಾಕೆ? ನೀವಿಬ್ರೇನು ಖುಷಿಯಲ್ಲಿ ಮಿಂಚ್ತಿದ್ದೀರಾ? ಏನಿರಬಹುದು, ಗೆಸ್ ಮಾಡು. ಏನೋಪ್ಪ, ನೀವ್ ಹೀಗ್ ಕೇಳಿದ್ರೆ ನಾನು ಏನಂತ ಹೇಳಿ? ಯಾರ್ದಾದ್ರೂ ಬರ್ತಡೇನಾ? ಇವಾಗ ನೆನ್ಪಾಯ್ತಾ? ನೋ, ನಾಟ್ ಬರ್ತ್ಡೇ. ಮತ್ತೇನಕ್ಕ? ಮೌರ್ಯ ಹ್ಯಾಸ್ ಕಮ್, ಹೀಸ್ ಹೋಮ್. ಏನಂತೆ? ಮೌರ್ಯ? ಮೌರ್ಯ ಮನೆಗ್ ಬಂದಿದ್ದಾನೆ. ಏನು? ಮೌರ್ಯ ಬಂದ್ರಾ? ಯಾವಾಗ? ಈಗಷ್ಟೇ ಬಂದ. ಪಾ, ಕೊನೆಗೂ ಬಂದ್ರಾ? ಏನು ದಿಢೀರಂತ? ಅವನ್ ಹಾಗೆ ಸರ್ಪ್ರೈಸ್ ಕೊಟ್ಟಿದ್ದಾನೆ. ಹೌದಾ? ಎಲ್ಲಿದ್ದಾರಕ್ಕ? ಎಲ್ರೂ ಮೇಲಿದ್ದಾರೆ, ಹೋಗು ಮಾತಾಡ್ಸು. ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದು ಆಮೇಲೆ ಪಾಯಸಕ್ಕೆ ರೆಡಿ ಮಾಡ್ತೀನಿ. ಕೊನೆಗೂ ಅವ್ರನ್ನ ನೋಡೋ ಕಾಲ ಬಂತು. ನೀವ್ ಬಂದಿದ್ ಗೊತ್ತಾಗ್ಲಿಲ್ಲ, ಅಡಿಗೆ ಮನೇಲಿದ್ದೆ. ಕೊನೆಗೂ ನಾವಿಬ್ರು ಭೇಟಿ ಆಗ್ತಿದ್ವಿ, ಅದು ಇಷ್ಟು ಸಮಯ ಆದ್ಮೇಲೆ. ನಿನ್ನನ್ನು ಯಾರು ಕರೆದಿದ್ದು? ಯಾಕೆ ಬಂದೆ? ಬಾವಾ, ಏನ್ ಬಾವಾ, ನೀನ್ ಎಲ್ಲಿಗೆ ಬಾ ಅಂತ ಹೇಳಿದ್ ಯಾರು? ಯಾಕೆ ಬಾವಾ, ಏನಾಯ್ತು? ನಾನ್ ಬರ್ಬಾರ್ದಿತ್ತಾ? ಬರಬಾರ್ದಿತ್ತು. ಏನಾಯ್ತು? ಮೌರ್ಯ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಅವ್ರನ್ನ ಮಾತಾಡ್ಸೋಣ. ಏನು ಬೇಕಾಗಿಲ್ಲ. ಶೌರ್ಯ, ಯಾಕಣ್ಣ? ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ಯಾ? ಏನು ಹೀಗೆ ಕೇಳ್ತಾ ಇದ್ಯಾ? ಇವಳು ಯಾವ ಕಾರಣಕ್ಕೂ ಮೌರ್ಯನ ಮುಖ ನೋಡಬಾರ್ದು, ಮೌರ್ಯನ ಜೊತೆ ಮಾತಾಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಅದೇ ಯಾಕೆ? ಅವನು ಸರಿಯಾಗಿ ಹೇಳ್ತಿದ್ದಾನೆ. ಇವಳು ಮೌರ್ಯನ ಜೊತೆ ಮಾತಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀವ್ ಯಾಕೆ ಈಗ ಆಡ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಮೌರ್ಯ ಮನೆಗೆ ಬಂದಿದ್ದಾನೆ, ಅವಳು ಇವನನ್ನ ನೋಡ್ತಿರೋದು ಫಸ್ಟ್ ಟೈಮು. ಮಾತಾಡ್ಲಿ, ಅದ್ರಲ್ಲಿ ಏನಿದೆ ತಪ್ಪು? ನಿಂಗೆ ಬುದ್ಧಿ ಇಲ್ವಾ ಭೂಪತಿ? ಇವಳು CS ಮಗಳು, ಮರಿಬೇಡ. ಅದಕ್ಕೆ ಏನು ಅದಕ್ಕೆ ಅಂತೀಯಾ? ಆ ಮನುಷ್ಯ ನಿನ್ನೆ ತಾನೇ ಮನೆಗೆ ಬಂದು ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಹೋಗಿಲ್ವಾ? ಓ ಎಸ್, ಹೀಸ್ ರೈಟ್. ನನಗೂ ಇವಾಗ ಅರ್ಥ ಆಗ್ತಿದೆ. ಎಷ್ಟಾದ್ರೂ ಅವಳು CS ಡಾಟರ್ ಅಲ್ವಾ? ಖಂಡಿತ ಅವಳನ್ನ ನಂಬಕ್ಕಾಗಲ್ಲ ನಾವು. ನಾವೀ ರಿಸ್ಕ್ ತೊಗೊಳಕ್ಕಾಗಲ್ಲ ಭೂಪತಿ. ಸೊ ಇವಳು ಮೌರ್ಯನ್ ನೋಡಬಾರ್ದು ಅಂದ್ರೆ ನೋಡಬಾರ್ದು. ಅಮ್ಮ, ಇವಳು ಹೋಗಿ ನೀನೇನು ಹೇಳ್ಬೇಡ. ಸದ್ಯಕ್ಕೆ ನಾನು ಯಾರನ್ನು ನಂಬಲ್ಲ ಅಂದರೆ ನಂಬಲ್ಲ. ನನಗೆ ನನ್ನ ಮಗನ ಸೇಫ್ಟಿ ಮುಖ್ಯ. ಆ CS ಮತ್ತೆ ಇವನ ಮೇಲೆ ಕಣ್ಣು ಹಾಕಿದ್ರೆ ನಾನು ಇವನ್ನ ಎಲ್ಲಿ ಬಚ್ಚಿಡ್ಲಿ? ಮೊದಲು ಆ CS ಅವನ ಮಗಳನ್ನ ಎಲ್ಲಿ ಬಚ್ಚಿಡೋದು ಅಂತ ನೋಡ್ಕೊಳ್ಳಿ. ಇಷ್ಟು ಹೇಳಿದ್ಮೇಲೂ ಇಲ್ಲೇ ನಿಂತಿದೆಯಲ್ಲ, ಹೋಗಿ ನಿನ್ನ ರೂಮಲ್ಲಿರೋ. ಇವನ್ ಹೊರಡೋ ತನಕ ರೂಮ್ ಬಿಟ್ಟು ಹೊರಗಡೆ ಬರಬೇಡ, ತಿಳಿತಾ? ಸರಿಯುತ್ತೆ. ನೀನ್ ಹೇಳಿಲ್ಲ ಅಂದ್ರೆ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಣ್ಣ. ಒಳ್ಳೆ ಕೆಲಸ ಮಾಡಿದೆ. ಸದ್ಯ ಅಷ್ಟಾದ್ರೂ ತಮ್ಮ ಅಂತ ಪ್ರೀತಿ ಇದೆಯಲ್ಲ. ಪ್ರೀತಿ ಇಲ್ಲದೆ ಇರತ್ತಾ?
ನನ್ನ ತಮ್ಮ ಅಲ್ವಮ್ಮ. ಆದರೂ ನೀವೆಲ್ಲ ನಡ್ಕೊಂಡಿದ್ದ ರೀತಿ ನನಗೆ ಇಷ್ಟ ಆಗಲಿಲ್ಲ. ಅವಳು ಇವನ್ ಜೊತೆ ಮಾತಾಡಿದ್ರೆ ಏನಾಗಿರೋದು? ನಿಂಗೆ ಮತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾ? ಅವ್ರ ಅಪ್ಪಂಗೆ ಹೇಳ್ತಾಳೆ. ಏನಂತಮ್ಮ? ನಕ್ಷತ್ರ ಬರೀ ಕಣ್ಣಲ್ಲೇ ಮೌರ್ಯನ್ ನೋಡಿ ಇವನ್ ಹೀಗೆ ಇದ್ದಾನೆ ಅಂತ ಹೋಗಿ CS ಹತ್ರ ಹೇಳ್ತಾಳ. ಹೇಳಿದ್ರೆ ಆ ಮನುಷ್ಯ ಇವನ್ ಎಲ್ಲಿದ್ದಾನೆ, ಇವನ್ ಹೇಗಿದ್ದಾನೆ ಅಂತ ಗೊತ್ತಾಗಿ ಕಣ್ಣು ಹಿಡಿದು ಬಿಡ್ತಾನ. ಏನೋ ಅವಳು ನನ್ನ ಮಗನ್ ನೋಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಒಂದು ಸಣ್ಣ ಚಾನ್ಸ್ ತಗೊಳಕ್ಕೂ ನಾನು ರೆಡಿ ಇಲ್ಲ. ಅವಳು ಅವರಪ್ಪ ಮೌರ್ಯನ್ ಪಾಲಿಗೆ ದೊಡ್ಡ ಡೇಂಜರು. ಹಾಗಂತ ಇವನನ್ನ ಎಷ್ಟು ದಿನ ಅಂತ ಬಚ್ಚಿಡಬೇಕಾಗತ್ತ? ಒಂದಲ್ಲ ಒಂದಿನ ಮೌರ್ಯ ನಮ್ಮ ಜೊತೆ ನಮ್ಮ ಮನೇಲೇ ಇರಬೇಕಲ್ವಾ? ಅವಾಗ ನಕ್ಷತ್ರ ಇವನನ್ನ ನೋಡಲ್ವಾ? ಎಸ್, ಕರೆಕ್ಟಾಗಿ ಹೇಳ್ತಿದ್ದಾನಮ್ಮ. ಎಷ್ಟು ದಿನ ಅಂತ ನಾನು ಮುಖ ಮುಚ್ಕೊಂಡಿರಲಿ? ನನಗೂ ಅದಕ್ಕೆ ಜೊತೆ ಮಾತಾಡಬೇಕು ಅಂತ ಆಸೆ ಇರಲ್ವಾ? ಅಗತ್ಯ ಇಲ್ಲ. ಆ್ಯಂಡ್ ಡೋಂಟ್ ಕಾಲ್ ಹರ್ ಅದಕ್ಕೆ. ಅವಳು ನಿಂಗೇನೂ ಆಗಬೇಕಾಗಿಲ್ಲ. ಅವಳಿಂದಾನೇ ನಿನ್ನ ಲೈಫ್ ಹೀಗಾಗಿರೋದು. ಅದನ್ನು ಮರಿಬೇಡ. ಮರೆಯೋದಾ? ಯಾಕೆ ಮರಿತೀನಿ? ಎಲ್ಲ ವಾಪಸ್ ಕೊಡ್ತೀನಿ. ನೋಡು, ನೀನು ಹೊರಡು. ಜಾಸ್ತಿ ಹೊತ್ತಿಲ್ಲಿರೋದು ಸೇಫ್ ಅಲ್ಲ. CS ಗೊತ್ತಾದ್ರೆ ಕಷ್ಟ. ರಿಸ್ಕ್ ಬೇಡ. ಅಣ್ಣ, ಇಷ್ಟೊತ್ತೇ ಇದಾನಂತೆ, ಒಂಚೂರು ಊಟ ಮಾಡ್ಕೊಂಡು ಹೋಗ್ಲಿ ಇರೋ. ಇರಲಿ ಬಿಡೋಣ, ಅಲ್ಲಿ ಊಟಕ್ಕೆ ಇನ್ನೊಂದ್ಸತಿ ಬಂದ್ರಾಯ್ತು. ಹೌದು ಕಣ, ನೀ ಹೊರಡೋದೇ ಬೆಟರು. ಆ CS ಏನಾದರೂ ನೀನು ಬಂದಿರೋದು ಗೊತ್ತಾದರೆ ಪ್ರಾಬ್ಲಮ್ ಆಗತ್ತೆ.